ನಮ್ಮ ತಾಯಿ ಹೆಸರು ಶಂಕರಪ್ಪ ಬಂಕಾಪುರ ಅಂತ. ಕಾಲ್ಗೆ ಪೆಟ್ಟಾಗಿತ್ತು. ಸ್ವಲ್ಪ ಕ್ರಾಂತಿಕರಣ ಸರ್ ನೋಡಿದ್ರು. ಅವ್ರು ಏನಂದ್ರೆ ಅಬಿದ್ ಹುಸೇನ್ ಸರ್ ಎಲ್ಬಿನ್ ತಜ್ಞರಾಗಿರೋದ್ರಿಂದ ಅವ್ರನ್ನ ರೆಫರ್ ಮಾಡ್ರಿ ಅಂದ್ರು. ಅವ್ರು ಬಂದು ಎಲ್ಲಾ ಒಂದು ಮಗು ತರ ನಮ್ಮ ತಾಯಿಯವ್ರನ್ನ ಟ್ರೀಟ್ಮೆಂಟ್ ಮಾಡಿದ್ರು. ಸರ್ ಮಾತಾಡೋ ರೀತಿ ನೀತಿ ಭಾಳ ಚೆನ್ನಾಗೈತೆ. ಅವರು ಆಪರೇಷನ್ ಮಾಡಿದ್ದು ಸಕ್ಸಸ್ ಆಗೈತೆ ಅಂತ ಇದು ಮಾಡಿದ್ರು. ಅದೆಲ್ಲ ಆಪರೇಷನ್ ಆದಾಗಿಂದ ಅವ್ರು ಮಾತಾಡ್ಕೊಂತಾನೆ ಅದಾಗ್ಬಿಡ್ರಿ. ನಮ್ಗೇನು ಕೈ ಬಿಟ್ಟಿಲ್ರಿ. ಎಲ್ಲ ಆಯಾಮಾರ್ಗಿನೇ ನಾವು ನಿಧಾನಾಗಿ ಮಾಡ್ಬೇಕು, ಭಾಳ ನೋವು ಅಂತ ಹೇಳಿದ್ರಿ. ಆ ಪ್ರಕಾರ ಮಾಡಿದ್ರಿ. ಈಗ ಆರಾಮಾಗ್ತದೆ. ಅಷ್ಟೇ ಅಲ್ದ ಅವರು ಒಂದೇ ಸಾರಿ ಆಪರೇಷನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಲಿಲ್ಲ. 1-2 ಸ್ಕ್ಯಾನ್ ಮಾಡಿಸಿದ್ರು, ಪೆಟ್ ಸ್ಕ್ಯಾನ್ ಮಾಡಿಸಿದ್ರು. ಬೇಗ ಆಪರೇಷನ್ ತಯಾರಿ ಮಾಡ್ರಿ, ತಾಯಿಯರಿಗೆ ಬಾಳ ಒಂದ್ ಸ್ವಲ್ಪ ಕಾಲು ತ್ರಾಸ ಐತಿ, ಅವ್ರನ್ನ ಹಂಗ ಬಿಟ್ರ ಬಾಳ ರಿಕವರ್ ಆಗೋದು ಕಡಿಮೆ ಆಗ್ತತಿ, ಬೇಗ ರಿಕವರ್ ಆಗ್ಲಿ ಅನ್ನೋ ಉದ್ದೇಶದಿಂದ ಆಪರೇಷನ್ ಮಾಡಿದ್ರು. ಆ ನಂತರ ಆಪರೇಷನ್ ಮಾಡಿದ ಗುಟ್ಲೆ ಅವ್ರೇನ್ ಮಾಡಿದ್ರ ಅಂದ್ರ ಪ್ರತಿ ಒಂದಿನಾನು ಬಂದು ತಾಯಿ ಹೆಂಗದಿವ ಏನದಿವ ಅಂತಂದು ಅವ್ರಿಗೆ ಧೈರ್ಯ ತುಂಬೋದ್ರ ಮೂಲಕ ತಾವ ಸಹ ಆ ಒಂದ್ ಪೇಷಂಟ್ ನ ಮುಟ್ಟಿ ತಲೆ ಮೇಲೆ ತಾಯಿ ಹೆದ್ರು ಬಡವ ನಾವ್ ಅದೇವಿ, ಆ ದೇವ್ರದಾನ ಅಂತಂದು ಆಪರೇಷನ್ ಮಾಡ್ಯಾರ್ರಿ. ಅಷ್ಟೇ ಅಲ್ದ ಅವ್ರು ಬಾಳ ರಿಕವರ್ ಆಗ್ಯಾರ ಈಗ ನಮ್ ತಾಯಿಯರು. ಹಂಗ ಈಗ ನಾವು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದೇವಿ. 1 ತಿಂಗಳ ಬಿಟ್ಟು ಕರ್ಕೊಂಡ್ ಬರ್ರಿ ಅಂದಿದ್ರು, ಕರ್ಕೊಂಡ್ ಬಂದೇವಿ. ಅದೇ ರೀತಿ ಅವ್ರು ಹೇಳಿದ ಪ್ರಕಾರ ನಮ್ ತಾಯಿಯವ್ರು ರಿಕವರ್ ಆಗ್ಯಾರ್ರಿ. ಅಷ್ಟೇ ಅಲ್ದ ಅವ್ರು ಒಳ್ಳೆ ಪರ್ಸನ್ ಅಂತ ಹೇಳ್ಬೋದ್ರಿ. ಅಬಿದ್ ಹುಸೇನ್ ಸರ್ ಅವ್ರೊಬ್ಬ ಒಳ್ಳೆ ಮನುಷ್ಯ ಅಂತ ಹೇಳಾಕ ಇಷ್ಟಪಡ್ತೇನ್ರಿ. ಹಂಗ ಆದ್ರೂ ಯಾರಿಗೆ ಏನೋ ತ್ರಾಸ ಆದ್ರು, ಎಲ್ಬಿಂದ ಏನೋ ಒಂದು ತ್ರಾಸ ಆದ್ರೂ ಅಬಿದ್ ಹುಸೇನ್ ಸರ್ಗೆ ನಾನು ರೆಫರ್ ಮಾಡ್ತೇನೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು.